ಕಾಂಗ್ರೆಸ್ಗೆ ಈಗ ಸಮಸ್ಯೆ ಇರೋದೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಕಾರಣ ಇಲ್ಲಿ ಫಲಾನುಭವಿಗಳು ಯಾರು ಅನ್ನೋದು ಬಹಳ ಮುಖ್ಯವಾದಂಥ ಪ್ರಶ್ನೆಯಾಗುತ್ತೆ. ಸೊ ಯಾವ ರೀತಿ ಈ ಮಾನದಂಡಗಳನ್ನು ಸೆಟ್ ಮಾಡ್ತಾ ಹೋಗಬಹುದು, ಯಾವ ರೀತಿ ಗೈಡ್ಲೈನ್ಸ್ ಅನ್ನು ಮಾಡಬಹುದು, ಇದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಕಂಡೀಷನ್ಗಳು ಅಪ್ಲೈ ಆಗುವಂಥ ಸಾಧ್ಯತೆ ಇದೆ. ಅಕೌಂಟ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗಿರೋದು ಕಡ್ಡಾಯವಾಗಿ BPL ಕಾರ್ಡ್ ಹೊಂದಿರಬೇಕು ಅನ್ನೋದು ಕೂಡ. ಆದರೆ ಇವರು ಭರವಸೆ ಕೊಡುವಾಗ ಎಲ್ರಿಗೂ ಅಂತ ಹೇಳಿದ್ದಾರೆ. ಈಗ ಅದನ್ನು BPL ಕಾರ್ಡಿಗೆ ಮಾತ್ರ ಸೀಮಿತಗೊಳಿಸುವಂಥ ಸಾಧ್ಯತೆಯೂ ಕೂಡ ಕಾಣ್ತಾ ಇದೆ. ಇನ್ನು ಮನೆಯ ಯಜಮಾನಿಯ ಹೆಸರು ಆ ಕಾರ್ಡ್ನಲ್ಲಿ ನಮೂದಾಗಿರಬೇಕು. BPL ಕಾರ್ಡ್ನಲ್ಲಿ ಯಾರು ಯಜಮಾನಿ ಅನ್ನೋದು ಅದರಿಂದ ಸ್ಪಷ್ಟತೆ ಸಿಗತ್ತೆ ಅನ್ನೋ ಲೆಕ್ಕಾಚಾರ ಸರ್ಕಾರದ್ದು. ಫಲಾನುಭವಿಗಳನ್ನು ಆಯ್ಕೆ ಮಾಡೋದು ಯಾವ ಸರ್ಕಾರಕ್ಕಾದರೂ ತಲೆನೋವೇ. ಒಬ್ರಿಗೆ ಕೊಟ್ಟರೆ ಮತ್ತೊಬ್ಬರು ಮುನಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ನಾನು ಆಗಲೇ ಹೇಳಿದೆ, 2,000 ರೂಪಾಯಿ ಅಂತಂದರೆ 1 ಕೋಟಿ ಅಂತ ನಾವು ಅಂದಾಜು ಮಾಡಿದರೂ ಕೂಡ, 1 ಕೋಟಿ ಫಲಾನುಭವಿಗಳಿದ್ದಾರೆ ಅಂತ ನಾವು ಅಂದಾಜು ಮಾಡಿದರೂ ಕೂಡ ಒಬ್ಬ ಮಹಿಳೆಗೆ ವರ್ಷಕ್ಕೆ 24,000 ಕೋಟಿ, 24,000 ರೂಪಾಯಿ ಒಬ್ರಿಗೆ ಕೊಡಬೇಕು ಅಂತಂದರೆ 1 ಕೋಟಿ ಜನಕ್ಕೆ 28,000 ಕೋಟಿ ಬೇಕು ವರ್ಷಕ್ಕೆ. ಸೊ ಎಲ್ಲಿಂದ ತರೋದು ಅನ್ನುವಂಥ ಪ್ರಶ್ನೆ ಇದೆ. ಹೊಸದಾಗಿ ಎಲ್ಲಿಂದ ದುಡ್ಡನ್ನು, ಸಂಪನ್ಮೂಲವನ್ನು ಕ್ರೋಢೀಕರಿಸಬಹುದು ಅಂತ. ಫಲಾನುಭವಿಗಳು ರಾಜ್ಯದ ಕಾಯಂ ನಿವಾಸಿಗಳಾಗಿರಬೇಕು ಅನ್ನುವಂಥ ರಿಸ್ಟ್ರಿಕ್ಷನ್ ಬೀಳುವಂಥ ಸಾಧ್ಯತೆ ಇದೆ. ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಇರಬೇಕು ಕಾರ್ಡು. ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಬ್ಯಾಂಕ್ ಖಾತೆಯ ವಿವರವನ್ನು ಕೂಡ ಕೊಡಬೇಕು. ಕಡ್ಡಾಯವಾಗಿ BPL ಕಾರ್ಡ್ ಹೊಂದಿರಬೇಕು ಅನ್ನೋ ನಿಯಮ ಮಾಡುವಂಥ ಸಾಧ್ಯತೆ ಇದೆ. ಆ ಮೂಲಕ ಇಲ್ಲಿ ಎಲ್ಲರಿಗೂ ಅಂತ ಹೇಳಿರುವಂಥ ಭರವಸೆ ಕೆಲವರಿಗಷ್ಟೇ ಅನ್ನೋ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಇದೆ. ಕಾರಣ ಎಲ್ಲರಿಗೆ ಕೊಟ್ಟರೆ ಇದನ್ನು ದಕ್ಕಿಸಿಕೊಳ್ಳೋದು, ಜೀರ್ಣಿಸಿಕೊಳ್ಳೋದು ರಾಜ್ಯ ಸರ್ಕಾರಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ BPL ಕಾರ್ಡುದಾರರಿಗೆ ಮಾತ್ರ ಅಂತ ಲೆಕ್ಕ ಹಾಕಿದರೆ ಆಗ ಒಂದಿಷ್ಟು ಕಡಿಮೆಯಾಗುತ್ತೆ, ಹೊರೆ ತಗ್ಗತ್ತೆ. ಆ ಕಾರಣಕ್ಕಾಗಿ BPL ಕಾರ್ಡುದಾರ ಮಹಿಳೆಯರಿಗೆ ಮಾತ್ರ ಅಂತ ಒಂದು ಗೈಡ್ಲೈನ್ಸನ್ನು ಮಾಡುವಂಥ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.